Hi guys, welcome back to YouTube channel. ಇವತ್ತಿಂದ ಕಾಲೇಜ್ ಸ್ಟಾರ್ಟ್. ಲೆಟ್ಸ್ ಗೋ ಫಾರ್ ಕಾಲೇಜ್. ಬಾಯ್ ಮಾ. ಬಾಯ್ ಗೈಸ್. ಡೈಲಿ ನಾನು ಡ್ರಾಪ್ ಮಾಡೋದಪ್ಪ. ನಮ್ಮಮ್ಮ ಇವತ್ತು ಟಿಫನ್ ಮಾಡ್ತಾರೆ ಗೈಸ್. ಅದಕ್ಕೆ ನಾನು ನಮ್ಮಪ್ಪ ಟಿಫನ್ ತಿನ್ನೋದಕ್ಕೆ ನಂದಿನಲ್ಲಿ ಒಟ್ಟಿಗೆ ಬಂದಿದ್ದೀವಿ ಗೈಸ್. ಟಿಫನ್ ತಿಂದಾಯಿತು, ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀವಿ ಗೈಸ್. ಇದೆ ನಮ್ಮ ಕಾಲೇಜ್, ಇದಿರೋದು ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿ. A few moments later. ಹಾಯ್ ಗೈಸ್, ಇವಳು ನನ್ನ ಫ್ರೆಂಡ್ ಸ್ಕೆಲಿಟನ್ ಅಂತ. ನಿನ್ನ ಹೆಸರು ಸ್ಕೆಲಿಟನ್ ಬೇಡ, ಆಮೇಲೆ ಎಲ್ಲರೂ ಹಂಗೆ ಕರೀತಾರೆ. ಸ್ಕೆಲಿಟನ್ ಅಲ್ಲ, ಐಶ್ವರ್ಯ ಅಂತ. ಈಗ ಗೊತ್ತಾಗ್ಲಿಲ್ವ ಅವರಿಗೆ? ಇವಳು ನನ್ನ ಫ್ರೆಂಡ್ ಭವ್ಯ ಅಂತ. ಸೈಲೆಂಟ್ ಗರ್ಲ್. ಏನು ಮಾಡ್ತಿದ್ಯಾ ಭವ್ಯ? ನೋಟ್ಸ್ ಬರೀತಾವಳೆ ಗೈಸ್. ನಾನು ಓದ್ಕೊಂಡು ಕೂತವಳೆ, ಇವಳು ನೋಟ್ಸ್ ಬರೀತಾವಳೆ. ನಾನು ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ ಡೇ ಆಫ್ ಟೀಚರ್ ಬಂದ ಟಾಪರ್. ದಿಸ್ ಈಸ್ ಕೀರ್ತನ ಸ್ಕ್ವೇರ್ ಗೈಸ್. ಇವರು ಜಾನು ಅಂತ. ಹಾಯ್. ಇವರು ಶಿಲ್ಲು ಅಂತ. ಹಾಯ್. ಇವ್ರು ಗೊತ್ತಲ್ಲ, ಸ್ಕೆಲಿಟನ್ ಗೈಸ್. ಆಗ್ಲಿಂದ ಇದನ್ನ ಇಟ್ಕೊಂಡು ಓಡಾಡ್ತಾಳೆ. ಏನು ಮಿತ್ರ ದ್ರೋಹಿಗಳು ನನ್ನ ಬಿಟ್ಟು ಹೋಯ್ತವ್ರೆ. ಎಲ್ಲೋಯ್ತಾ ಇದ್ದೀರಾ? ಪ್ಲೇ ಏರಿಯಾ. ಹಾಂ, ನಡೀರಿ ಗೈಸ್. ಇದೇ ನಮ್ಮ ಕಾಲೇಜಿನ ಪ್ಲೇ ಏರಿಯಾ. ಶಿಲ್ಲು ಮತ್ತು ಜೈ ಏನು ಮಾಡ್ತಾ ಇದ್ದೀರಾ? ಏನೋ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ಇದು ಪಾನ್ಸ್ ನೋಡೋಣ. ಪಾನ್ಸ್ ಎಲ್ಲ ತಗೋತೀನಿ. ಗೈಸ್, ಇದು ಇವ್ರು ಆಡೋದು ಕೇರಮ್ನ. ಸಖತ್ತಾಗಿ ಆಡ್ತಾ ಇದ್ದೀರಾ. ನೋಡಿ ಗೈಸ್, ಪಾಪ ಹುಡುಗಿ ಜೋಡ್ಸಕ್ಕೆ ಬಿಡ್ತಾ ಇಲ್ಲ ಇವರು. ನೋಡಿ, ಇದು ಕಿತಾಪತಿ ಹುಡುಗಿ. ಸೀರಿಯಸ್ ಆಗಿ ಆಟಾಡ್ಬೇಕಾ ಇಷ್ಟು? ಎಷ್ಟತಿ ಆಡ್ತಾ ಇದೆಯಾ? ಜೋಡಿಸಿ ಇಲ್ಲ. ಏನು ಮಾಡ್ತಾ ಇದ್ದೆ? ಅಯ್ಯೋ, ಹೊಡೆದ್ಬಿಟ್ಲು. ಎಲ್ಲ ಸುಮ್ಮನೆ ಜೋಡಿಸಿ. A few moments later. ಗೈಸ್, ಕೇರಮ್ ಮಾಡಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಕೇರಮ್ ಮಾಡಿಲ್ಲ, ಬಾಲ್ ಆಡ್ತವ್ರೆ ಅಲ್ಲಿ. ಗೈಸ್, ನಾನು ಏನು ಓದ್ತಾ ಇರೋದು ಅಂದರೆ ಫೈನಲ್ ಇಯರ್ BCom 6th ಸೆಮ್. ಓದ್ತಿದ್ದು ಒಂದೇ ಪೀರಿಯಡ್. ಅದು ಯಾರು ತೊಗೊಂಡಿದ್ದು ಅಂದರೆ IT ಮ್ಯಾಮ್. ಗೈಸ್, ಇದು ನಮ್ಮ ಹೊಸ ಕಾಲೇಜ್ ಇನಾಗ್ರೇಷನ್ ಇದೆ. NCC ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋದು. 2 hours later. ವಾಲಿಬಾಲ್ ಆಡಿದ್ವಿ, ಫುಟ್ಬಾಲು ಆಡಿದ್ವಿ, ಕ್ಯಾಚು ಆಡಿದ್ವಿ. ನೋಡಿ ಗೈಸ್, ಬಿಟ್ಬಿಟ್ಟು ಹೋಗೋರೆ ಮಿತ್ರ ದ್ರೋಹಿಗಳು ಇಬ್ರು. ನಮಸ್ತೆ ಗೈಸ್. ಫುಲ್ಲು ಖಾಲಿ ಕ್ಲಾಸ್. ಫುಟ್ಬಾಲ್ ಆಡ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ನ್ಯಾಚುರಲ್ ಬ್ಯೂಟಿ. ನ್ಯಾಚುರಲ್ ಒರಿಜಿನಲ್ ಕಲರ್ ಇದಲ್ಲ. ಒರಿಜಿನಲ್ ಇದೀನಿ ನಾನು. ಓ, ತುಂಬ ವೈಟ್ ಇದ್ದೀರಾ? ಓ, ವೈಟಿ. ಗೈಸ್, ನಾವು 3 ಜನ ಏನು ಓದ್ತಿರೋದು ಅಂದರೆ, ಏನು ಓದ್ತಿರೋದು ನಾವು? ಫೈನಲ್ ಇಯರ್ಸ್ BCom 6th ಸೆಮ್. ಇವತ್ತು ಕಾಲೇಜ್ ಫಸ್ಟ್ ಡೇ ನನಗೆ. ಇವರಿಗಲ್ಲ, ನಾಳೆ ಕಾಲೇಜ್ ಸ್ಟಾರ್ಟಾಗಿ 1 ವೀಕ್ ಆಗಿದೆ. ಬಟ್ ನಾನು ಬಂದಿಲ್ಲ. ಬ್ಲಾಗರ್ ಚಂದು ಅವರು ಬ್ಲಾಗ್ ಮಾಡ್ಕೊಂಡು ಬಿಸಿ ಆಗೋದು. ಇಲ್ಲ ಗೈಸ್, ಯಾರೂ ಬರ್ತಾ ಇರಲಿಲ್ಲ. ಮ್ಯಾಮೇ ಬರಬೇಡಿ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದಿಲ್ಲ. ಕಾಲೇಜ್ ಮುಗೀತು, ಮನೆಗೆ ಇದ್ದೀನಿ ಗೈಸ್. ನಮ್ಮಮ್ಮ ಕಾಲ್ ಮಾಡಿ ಅಡುಗೆ ಏನು ಮಾಡಲ್ಲ, ಸೊ ಹೋಟೆಲಿಂದ ತಗೋ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಬಸ್ಸೇ ಬಂದಿಲ್ಲ ಗೈಸ್. ಆವಾಗಲಿಂದ ವೇಟ್ ಮಾಡ್ತಾ ಇದ್ದೀನಿ. 1 hour later. ಫೈನಲಿ ಬಂದೆ ಮನೆಗೆ. ಯಪ್ಪ, ನಮ್ಮ ಲಗ್ಗೆರೆ ಬಸ್ಸು ರಶ್ ಅಂದರೆ ರಶ್. ಟೇಕ್ ಯುವರ್ ಪಾರ್ಸಲ್.
ಅಪ್ಪ ಇವತ್ತು ಫುಲ್ಲು ಬಸ್ಸಲ್ಲಿ ಹೆಂಗಾಗಿದೆ, ಫುಲ್ಲಿ ಕುಕ್ಡ್ ಇನ್ ದ ಬಸ್ ಆ ಥರ. ಲಗ್ಗೆರೆ ಯಾರು ಇದ್ದರೆ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಲಗ್ಗೆರೆ ಬಸ್ ಹೆಂಗೆ ಅಂತ. ಅಪ್ಪ ಸುಸ್ತಾಗೋಯ್ತು ಗೈಸ್. ಗೈಸ್ ಬೆಳಗ್ಗೆಯಿಂದ ಆಚೆ ತಿನ್ನೋದೇ ಆಗಿತ್ತು ನಾನು, ಯಾಕಂದರೆ ನಮ್ಮ ಬಿಲ್ಡಿಂಗಲ್ಲಿ ಇವತ್ತು ನೀರಿಲ್ಲ. ಸೊ ಮಾರ್ನಿಂಗು ಆಚೆ, ಇವಾಗಲೂ ಆಚೆ. ಇಷ್ಟು ಇಟ್ಕೊಂಬರೋಷ್ಟೊತ್ತಿಗೆ ಬಸ್ಸಲ್ಲಿ ನನ್ನ ಕೈ ಫುಲ್ಲು ಹೋಗ್ಬಿಟ್ಟಿದೆ, ವೆಯ್ಟ್ ಇದೆ ಅಂದ್ಬಿಟ್ಟು ಇದನ್ನು ಬ್ಯಾಗಲ್ಲೂ ಇಟ್ಟಿಲ್ಲ, ಅಪಚಿ ಆಗಿಬಿಡುತ್ತೆ ರಶಲ್ಲಿ ಅಂತ ಕೈಯೆಲ್ಲ ಇಟ್ಕೊಂಡ್ಬಂದಿದ್ದೀನಿ. ಕೈ ಫುಲ್ ರೆಡ್. The next day. ಹಾಯ್ ಗೈಸ್, ಇವತ್ತು ನಾನು ನಮ್ಮ ಅಪ್ಪ ಜೊತೆ ಹೋಗ್ತಿಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನನಗೋಸ್ಕರ ಒಂದು ಜೀವ 1 ಅವರಿಂದ ವೆಯ್ಟ್ ಮಾಡಿದೆ, ತೋರಿಸ್ತೀನಿ ನೋಡಿ. ಇವಳೇ ಗೈಸ್, ನಾವು ಬರೋಷ್ಟರಲ್ಲಿ ಆಳೆ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಿದ್ವಿ. ಹಾಯ್ ಗೈಸ್, ದಿಸ್ ಈಸ್ ಮೈ ಬೆಟರ್ ಹಾಫ್. ಹಾಂ ಅಂತವಳೆ. A few moments later. ಮುಖ ತೋರಿಸೆ ಗೈಸ್, ಮುಖ ತೋರಿಸಲ್ಲ ಅಂತೆ ಇವಳು. ನಾಚಿಕೆನಾ? ಹಾಂ, ನಾಚಿಕೆನಾ ನಿನಗೆ? ಜೋರಾಗಿ ಹೇಳು, ಏನು ಹೇಳ್ತಾ ಇದೆಯಾ? ಸುಮ್ಮನೆ ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತೀನಿ ನೋಡು. ಆಯಿತು ಹೊಡಿ, ನಿನ್ನ ಮುಖ ತೋರಿಸ್ಬಿಟ್ಟು ಹೊಡಿಯಾದ್ರೆ ತಪ್ಕೊಂಡು ನಿಂತವಳು. ಆಗಲ್ಲ, ಟರ್ನಾಗು. ನೋಡಿ ಗೈಸ್, ನಮ್ಮ ಹುಡುಗಿ ಕೈ ತುಂಬ ಬಳೆ ಎಲ್ಲ ತೊಡ್ಕೊಂಡ್ಬಿಟ್ಟವಳೆ. ಫಸ್ಟ್ ಕ್ಲಾಸ್ ಈಸ್ ಫಸ್ಟ್ ಕ್ಲಾಸ್ ನಂದು, ಇವಳ್ದು. ನಂದು ಸೆಕೆಂಡ್ ಡೇ, ಇದು ಫಸ್ಟ್ ಡೇ. ಪಾಪ ನಿನ್ನಿಂದನೇ ಲೇಟ್ ಆಗಿದೆ ನಾನು ಬರೋದು. ಗೈಸ್ ನನಗೋಸ್ಕರ 1 ಅವರ್ ಬಸ್ ಸ್ಟಾಪಲ್ಲಿ ಕಾಯ್ದವಳೆ. ನನಗೆ ಅಂತ ಇರೋ ಜೀವ ಅಂದರೆ ಇದು. ರೋಹಿಸ್, ನಾವು ಬರ್ತೀವಿ ಅಂತ ಬೆಂಚ್ ಇಟ್ಕೊಡ್ದಿರ ಕುತ್ಕೊಂಡ್ಬಿಟ್ಟವ್ರು. ಏನು ಎ ಬಿ ಟೆಲ್ ಗೈಸ್ ನೋಡಿ, ಇಲ್ಲಿ ನಮ್ಮ ಕ್ಲಾಸ್ 2 ಕ್ಲಾಸ್ ಬಿಟ್ಟ ಮೇಲೆ ಎಲ್ಲ ಮನೆಗೆ ಹೋಗ್ಬಿಡ್ತಾರೆ, ಯಾರು ಇರೋದೇ ಇಲ್ಲ. ಗೈಸ್, ನಮ್ಮ ಹುಡುಗಿ ಸಖತ್ತಾಗೋಳಲ್ವ ನಮ್ಮ ಹುಡುಗಿ. Later. ಯಾವಾಗಲೂ ಫೋನು ಇವಳು. ಯಾರು? ಅವ್ರ ಅಮ್ಮ ಅಂತೆ. ಹಾಯ್ ವೆಂಕಿ, ಹಾಯ್ ಮಾಡು. ಅವಳಿಗೆ ನೆಲ್ಲಿಕಾಯಿ ತಿನ್ನಬೇಕು ಅಂತ ಅನ್ನಿಸ್ತೈತಂತೆ. ಬಟ್ ನಮ್ಮ ಕಾಲೇಜಲ್ಲಿ ಒಂದು ಆಂಟಿ ಇದ್ದಾರೆ, ಅದಕ್ಕೆಲ್ಲ ಅವ್ರು ಅವಕಾಶ ಕೊಡಲ್ಲ. ಅಷ್ಟೇ ಬಾಯಿ ಬಂದಂಗೆ ಬೈದಾಕ್ಬಿಡ್ತಾರೆ. ಸೂರೆ ಅವ ಆಂಟಿ ಎಲ್ಲಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಗೈಸ್. ಇವರಲ್ಲ, ಅದು ಮಡಿಕೆ, ಇವರು ಮಡಿಕೆ ಹಂಗೆ ಕಾಣಿಸ್ತಾಳ. ಕಮೆಂಟ್ ಮಾಡಿ. ಏನ್ ಗರಿ, ಏನ್ ತಕ್ಕದು? ನೀನು ನವಿಲ್ಲ, ನೀವು ನವಿಲ್ಗೇರೇನ ಗರಿ ಕೊಳಕ್ಕೆ? ನನಗೆ ಅಂತ ಇಲ್ಲಿ ನನ್ನ ಜೊತೆ ಒಬ್ಬರು ಪಾರ್ಟ್ನರ್ ಇದ್ದಾರೆ ನೋಡಿ, ಸೇಫ್ಟಿ. ಗೈಸ್, ನಮ್ಮಿಬ್ರು ನೋಡಿದವರೆಲ್ಲ ಟ್ವೀನ್ಸ್ ಅಂತ ಅಂತಾರೆ. ಇವಳು ನಂತರ ಅವಳ ನನಗೆ ಅನ್ನಿಸ್ತಾ ಇಲ್ಲ, ನನಗೂ ಅನ್ನಿಸ್ತಾ ಇಲ್ಲ. ಬಟ್ ನೋಡಿದವರೆಲ್ಲ ನೀವಿಬ್ರು ಟ್ವೀನ್ಸ್ ಅವ್ರಿಗೆ. ನೋಡಿ ಗೈಸ್, ನಾಯಿ ಥರ ಕಿತ್ತಾಡ್ಕೊಂಡು ಹೋಯ್ತವ್ರೆ ರೋಡಲ್ಲಿ. ಒಂಚೂರು ಸೆನ್ಸೇ ಇಲ್ಲ. ಡಿಗ್ರಿ ಗರ್ಲ್ಸ್ ಆಗಿ ಇವ್ರಿಗೆ. ಅದು ಫೈನಲ್ ಇಯರ್ ಬೇರೆ. ಫೈನಲ್ ಇಯರ್ ಬೇರೆ. ಓ, ನಿಮಗೋಸ್ಕರನ ಮೇಡಮ್ ನಾವು ಇಷ್ಟು ಜನ ಬಂದಿದ್ದು? ನಂಗೆ ಗೊತ್ತಿಲ್ಲ, ತೋರಿಸು ಅದೇನು. ಇದು ಪಾರಿವಾಳ ಗರಿ. ಹಾಂ, 1 hour later. ಏನದು? ಚಾಕ್ಲೇಟ್. ಯಾರಿಗೆ? ಓ ಮೈ ಗಾಡ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಗೈಸ್. ನನ್ನ ವ್ಯಾಲೆಂಟೈನ್ ಇವಳೆ. ಇವಳೆ ನನ್ನ ವ್ಯಾಲೆಂಟೈನ್. ಫಾರ್ ಎವರ್ ವ್ಯಾಲೆಂಟೈನ್. ಹಂಗೆ ಓಪನ್ ಮಾಡಮ್ಮ ಕೈಯಲ್ಲಿ. ನಿನ್ನ ಕೈಯಲ್ಲಿ ಎಲ್ಲ ಹೇಳ್ತೀನಿ. ರೈಟು ಲೆಫ್ಟು. ಚೆನ್ನಾಗಿದೆ ಅಲ್ಲ? ಹೆಂಗೆ ಹಂಗೆ ಕಚ್ಕೊಂಡು ತಿನ್ಬೇಕು. ಅದ್ರ ಹೆಡ್ಡೆ ಕಟ್ ಮಾಡಿಬಿಟ್ಟೆ ನಾನು. ಏನೇನೋ ವಿಚಿತ್ರವಾದೆಲ್ಲ ತಗೊಬಂದು ಕೊಟ್ಟವಳು ನನಗೆ. ಹೇಳೇಂತಂದೆ? ಅಲ್ಲ, ಇದು ಇರೋದೇ ಹಿಂಗೇನಾತ ಏನು ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ತಿಂತಿರೋದು. ಅದು ಚೆನ್ನಾಗೈತಾ? ಟೇಸ್ಟ್ ಚೆನ್ನಾಗೈತೆ. ಬೂಮರ್ ಒಳಗಡೆ ಆಟ ಐತೆ. ಬೇಡ ನನಗೆ, ಸಾಕು. ಚಿಕನ್ ಅನ್ಕೊಂಡು ತಿನ್ನೋದು. ಬೇಡ ನನಗೆ ಅದು. ನೀವು ಚಿಕನ್ ತಿನ್ನೋರು ಇವೆಲ್ಲ ಎಲ್ಲಿ ತಿಂತೀರ? ಸಾಕು.
ವ್ಯಾಲೆಂಟೈನ್ಸ್ ಚಾಕ್ಲೇಟ್ ಕೊಟ್ಟರೆ ಚಾಕ್ಲೇಟೇ ತಿನ್ನಲ್ಲ ನಿನ್ಗೆ ಅಂತ ಜಿಮ್ ಮಾಡಬೇಕು. ಡೈರಿ ಮಿಲ್ಕ್ ತಗೊಬಂದು ಕೊಡ್ತೀನಿ. Few moments later. ಗೈಸ್ ಏನಾಗ್ಬಿಟ್ಟಿದೆ ಅಂದರೆ ಒಂದು ರೀಲ್ಸ್ ಮಾಡಿದ್ವಿ, ಡ್ರಾಫ್ಟ್ ಗೊತ್ತಕ್ಕೆ ಹೋಗ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟಿದ್ವಿ. ಬಟ್ ಸೂಪರ್ ಅಲ್ವಾ ವಿಡಿಯೋ? ನನಗೆ ಹೊಡಿತಾಳಂತ ಇವಳು. ಎಂತಕ್ಕೆ ಹೊಡಿತೀಯ ನನಗೆ? ತಲೆ ತಿಂತಿಯಲ್ಲ. ನಾನೇನು ತಲೆ ತಿಂತೀನಿ? ಗೈಸ್ ಕಚ್ಚಿಗೆ ಬಿಟ್ಲು. ಏನು ತೋರಿಸ್ಬೇಕು ನಿನಗೆ? ಗೈಸ್, ನೆನ್ನೆದು ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.